Hi, good morning. This is Vani Manjunath. Welcome to my YouTube channel. As usual, ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸನ್ನು ಏನು ಮಾಡ್ತೀವಿ ಅದನ್ನು ಇವತ್ತು ಕೂಡ ನೋಡೋಣ. ಹೇಗೆಲ್ಲ ಮಾರ್ಕೆಟು ಒಂದು ಬಿಹೇವ್ ಮಾಡುತ್ತೆ, ಹಾಗೆ ಎಸ್ಟರ್ಡೇ ನಮಗೆ ಎಲ್ಲೆಲ್ಲ ಮಾರ್ಕೆಟು ಒಂದು ಇದು ಟ್ರೆಂಡ್ ಸಿಕ್ತು ಅನ್ನೋದು ಕೂಡ ನೋಡೋಣ. ಈಗ ನಾನು ನಿಫ್ಟಿ ಚಾರ್ಟಲ್ಲಿದ್ದೀನಿ. ನಿಫ್ಟಿ ಚಾರ್ಟ್ ಏನು ಹೇಳ್ತದೆ, ಸೊ ಇಲ್ಲಿ ಒಂದು ಟ್ರೆಂಡನ್ನ ಕ್ರಿಯೇಟ್ ಮಾಡಿದೆ. ಸೊ ಈಗ ಮಾರ್ಕೆಟ್ ಏನಾಗ್ತದೆ, ಯೂಶಲಿ 3 days ಫಾಲೋ 1-2 days ಇದು ಏನು ಗ್ರೀನಲ್ಲಿ ಕ್ಲೋಸ್ ಆಗೋದು, ಈ ರೀತಿ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡ್ತಿದೆ. ಸೊ ಪ್ಯಾಟರ್ನ್ ಕೀಪ್ ಆನ್ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ವಿಚ್ ಪ್ಯಾಟರ್ನ್ ಈಸ್ ರನ್ನಿಂಗ್ ಅನ್ನೋದು ನಾವು ಸ್ವಲ್ಪ ಐಡೆಂಟಿಫೈ ಮಾಡ್ಕೋಬೇಕು. ಇಟ್ಸ್ ಒನ್ ಆಫ್ ದ ಟಾಸ್ಕ್ ಅನ್ನೋ ಥರ ತೊಗೊಳ್ಬೇಕು. ಸೊ ಈಗ ಪ್ರೆಸೆಂಟ್ಲಿ ನನಗೆ ಈಗೊಂದು ನೆಕೆಡ್ ಹೈಗೆ ನನಗೆ ಒಂದು ಟ್ರೆಂಡ್ ಕಾಣಿಸ್ತಾ ಇದೆ ಅಲ್ವಾ. ಟ್ರೆಂಡ್ ಲೈನನ್ನು ರೆಸ್ಪೆಕ್ಟ್ ಮಾಡಿ ಹೋಗ್ತಾಯಿದೆ. ಸೊ ಈ ಒಂದು ಇದನ್ನು ಕೂಡ ರೆಸ್ಪೆಕ್ಟ್ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ ಹೈಯರ್ ಸೈಡಿಗೆ. ಸೊ ನನ್ನ ಒಂದು ಟ್ರೆಂಡ್ ಲೈನ್ ಏನಿದೆ, ಈಗ ಯೂಶಲಿ ಏನಾರು ಗ್ಯಾಪ್ ಅಪ್ ಆಯಿತು ಅಂತಂದರೆ ಮತ್ತು ಪುನಃ ಈ ಏರಿಯಾ ಹೋಗಿ ಈ ಟ್ರೆಂಡ್ ಲೈನ್ನ ಫಾಲೋ ಥ್ರೂ ಮಾಡ್ಬೋದು. ಓಕೆ, ಇದಾಗಿ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋಗ್ತೀನಿ ನಾನು. ಸೊ ಈಗ ಏನು ನಿಫ್ಟಿ 25,200 ಪ್ರೆಸೆಂಟ್ ಇದೆ. ನನಗೇನಾದ್ರು ಗ್ಯಾಪ್ ಅಪ್ ಆಯಿತು ಅಂತಂದರೆ ನೆಕ್ಸ್ಟ್ ನನ್ನ ಒಂದು ಟಾರ್ಗೆಟ್ ಬಂದುಬಿಟ್ಟು 25,400. ಸ್ವಲ್ಪ ಒಂದು 5 ಪಾಯಿಂಟ್ ವೇರಿಯೇಷನ್ ಆಗುತ್ತೆ, ಅದನ್ನು ಇದು ಮಾಡೋದು ಅಷ್ಟೊಂದು ಡೀಪಾಗಿ ಹೋಗೋದು ಬೇಡ. ಸೊ 25,400 ಒಂದು ನನಗೆ ರೆಸಿಸ್ಟೆನ್ಸ್ ಪಾಯಿಂಟ್ ಆಗುತ್ತೆ. ಸೊ ಇಫ್ ರೆಸಿಸ್ಟೆನ್ಸ್ ಪಾಯಿಂಟ್ನ ಟಚ್ ಮಾಡಿ ಪುನಃ ಏನಾದ್ರು ಕೆಳಗಡೆ ಬಂತು ಅಂತಂದರೆ ಅಗೇನ್ ಈ ಟ್ರೆಂಡ್ ಲೈನನ್ನೇ ನಾವು ಬೇಸಾಗಿ ಇಟ್ಕೊಂಡು ಟ್ರೇಡ್ ತೊಗೊಳ್ಬಹುದು. ಸಿ ಇಲ್ಲಿ ಈ ಏರಿಯಾನ ಇದು ಮಾಡ್ತು, ರೆಸ್ಪೆಕ್ಟ್ ಮಾಡ್ತು ಅಂತಂದರೆ ವಾಪಸ್ ನನಗೆ ಬಂದುಬಿಟ್ಟು ಏನಾಗುತ್ತೆ, ಈ ಏರಿಯಾ ಬಂದುಬಿಟ್ಟು ಯಾವುದು 25,400 ಬಂದುಬಿಟ್ಟು ಒಂದು ರೆಸಿಸ್ಟೆನ್ಸಿಗೆ ಆ್ಯಕ್ಟ್ ಮಾಡ್ಬೋದು. ಸೊ ಪುನಃ ಮತ್ತೆ ಏನು ಮಾಡುತ್ತೆ, ಈ ಟ್ರೆಂಡ್ ಲೈನನ್ನು ರೆಸ್ಪೆಕ್ಟ್ ಸಪೋರ್ಟ್ ಮಾಡ್ತು ಅಂತಂದರೆ ಇಟ್ ಇಸ್ ಒನ್ ಆಫ್ ದ ಸಪೋರ್ಟಿಂಗ್ ಇದು ಟ್ರೆಂಡ್ ಲೈನ್ ಆಲ್ಸೋ. ಸೊ ಮತ್ತೆ ಸಪೋರ್ಟ್ ಮಾಡ್ಕೊಂಡು ಪುನಃ ಈ ಏರಿಯಾನ ಝೋನ್ ಕಟ್ ಮಾಡ್ಕೊಂಡು ಇದನ್ನ ಬ್ರೇಕ್ ಮಾಡ್ಕೊಂಡು ಹೋಯ್ತು ಅಂತಂದರೆ 25,500 ವಿಲ್ ಬಿ ಮೈ ನೆಕ್ಸ್ಟ್ ಟಾರ್ಗೆಟು. ಇದು ಹೈಯರ್ ಸೈಡ್ ಝೋನ್ ಆಯಿತು. ಸಪೋಸ್ ಈ ಸಿನಾರಿಯೋ ಆದರೆ ಹೇಗೆ ಅಂತ, ಈ ಟ್ರೆಂಡ್ ಲೈನ್ನ ರೆಸ್ಪೆಕ್ಟ್ ಮಾಡಿದ್ರೆ ಹೇಗೆ ಇಲ್ಲಿ ನಾವಿಲ್ಲಿ ಪ್ರೈಸ್ ಆ್ಯಕ್ಷನನ್ನು ಅಬ್ಸರ್ವ್ ಮಾಡಬೇಕು, ಯಾವ ರೀತಿ ಪ್ರೈಸ್ ಆ್ಯಕ್ಷನ್ ಆಗ್ತಾ ಇದೆ ಅಂತ. ಓಕೆ, ನಮಗೆ ಅನಾಲಿಸಿಸ್ ಜೊತೆಗೆ ಏನು ಲರ್ನಿಂಗ್ ಆಸ್ಪೆಕ್ಟ್ ಕೂಡ ನಾನು ಕೊಡ್ತಾ ಇದ್ದೀನಿ, ಅದನ್ನು ಸ್ವಲ್ಪ ಡೀಪಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಅದು ಒಂದು ಸಿನಾರಿಯೋ ಆಯಿತು. ಇನ್ ಕೇಸ್ ಜಸ್ಟ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ವಾಪಸ್ ಈ ಏರಿಯಾ ಬಂದು ಏರಿಯಾದಲ್ಲೇ ಹೋಲ್ಡ್ ಮಾಡಿ ಕೆಳಗಡೆ ಹೋಯಿತು ಅಂತಂದರೆ ನಮಗೆ ಇದ್ದೇ ಇದೆ 25,200 ಬ್ರೇಕ್ ಆಯಿತು ಅಂತಂದರೆ 25,000ವರೆಗೂ ಹೋಗುತ್ತೆ. ಅದು ನಮಗೆ ಸಪೋರ್ಟ್ 1 ಆಗುತ್ತೆ. ಅದು ಬಿಟ್ಟು 24,800. ದಿಸ್ ಈಸ್ S1, ದಿಸ್ ಈಸ್ S2 ಆಗುತ್ತೆ ಆಗ. ಓಕೆ, ಹಾಂ, ಇದು 2 ಸಿನಾರಿಯೋ. ಒಂದು ಸಿನಾರಿಯೋ ಏನು, ಒಂದು ಗ್ಯಾಪ್ ಅಪ್ ಆಯಿತು, ಏರಿಯನ್ನ ರೆಸ್ಪೆಕ್ಟ್ ಮಾಡ್ತು, ಪುನಃ ಬಂದು ಏರಿಯಾನ ಸಪೋರ್ಟ್ ತೊಗೊಳ್ತು ಅಂತಂದರೆ ಹೈಯರ್ ಸೈಡ್ಗೆ ಚಾನ್ಸ್ ಇದೆ 25,500ವರೆಗೂ ಒಂದು ನಾವು ಇದನ್ನು ನೋಡ್ಬೋದು. ಇದು ಹೇಗೆ ನಾವು ಮಾರ್ಕೆಟನ್ನು ಒಂದು ಅನಾಲಿಸಿಸ್ ಮಾಡ್ಬೋದು, ಹೇಗೆ ಒಂದು ಟಾರ್ಗೆಟನ್ನು ಫಿಕ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಇದು ನಿಫ್ಟಿಯ ಒಂದು ಅನಾಲಿಸಿಸ್ ಆಯಿತು. ವಿಲ್ ಡೈವ್ ಇಂಟು ದ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಏನು ಹೇಳ್ತಾ ಇದೆ, ಸೇಮ್ ಇದೇ ಪ್ಯಾಟರ್ನ್ ಮಾಡಿದೆ ಅದು ಬ್ಯಾಂಕ್ ನಿಫ್ಟಿ ಕೂಡ. ಈಗ ವೈಪಟ್ ಮಾಡಿ ಸೊ ಒಂದು ಕ್ರೂಷಿಯಲ್ ಝೋನಲ್ಲಿದೆ. ಇದು ಕೂಡ ಅಷ್ಟೇ, ಇಲ್ಲೂ ಕೂಡ ನಮಗೆ ಒಂದು ಟ್ರೆಂಡ್ ಲೈನು ಸಿಗ್ತಾ ಇದೆ. ಸಪೋಸ್ ಏನಾದ್ರು ಈ ಟ್ರೆಂಡ್ ಲೈನ್ನ ಬ್ರೇಕ್ ಮಾಡ್ತು ಅಂತಂದರೆ ಒಳ್ಳೆಯ ಒಂದು ಝೋನಲ್ಲಿದೆ ಆ್ಯಕ್ಚುಲಿ ಒಂದು ಬ್ಯಾಂಕ್ ನಿಫ್ಟಿ. ಸೊ ಇದನ್ನೇನಾದ್ರು ನಮಗೆ ಒಳ್ಳೆಯ ಒಂದು ಇದರಲ್ಲಿ ಬ್ರೇಕ್ ಮಾಡ್ತು ಅಂತಂದರೆ ವಿತೌಟ್ ಎನಿ ಫೇಲ್ ನಮಗೆ 57,600ವರೆಗೂ ದಟ್ಸ್ ಎ ಚಾನ್ಸ್. ಓಕೆ, ಹಾಂ, ಓಕೆ, ಬ್ರೇಕ್ ಆಯಿತು ಅಂದರೆ ಏರಿಯಾ ಬ್ರೇಕ್ ಆಯಿತು ಅಂತಂದರೆ ಇಮಿಡಿಯೇಟಾಗಿ ನಾವು ಈ ಏರಿಯಾವರೆಗೂ ಬ್ಯಾಂಕ್ ನಿಫ್ಟಿನ ನೋಡ್ಬೋದು. ಯಾವುದದು 57,600. 300 ಇದೆ, 300 ಪಾಯಿಂಟ್ ವಿ ಕ್ಯಾನ್ ಸಿ ದ ಮೂಮೆಂಟ್, ಇದು ಅಪ್ವರ್ಡ್ ಮೂಮೆಂಟಲ್ಲಿ ವಿ ಕ್ಯಾನ್ ಸಿ. ಸೊ ಇಲ್ಲ ಈ ಏರಿಯಾನ ರೆಸ್ಪೆಕ್ಟ್ ಮಾಡುತ್ತೆ ಅಂದರೆ ಇಲ್ಲೊಂದು ಟ್ರೆಂಡ್ ಲೈನ್ ಇದೆ, ಈ ಟ್ರೆಂಡ್ ಲೈನ್ ಕೂಡ ರೆಸ್ಪೆಕ್ಟ್ ಮಾಡೋಕ್ಕೆ ಚಾನ್ಸ್ ಇದೆ. ಸೊ ಮಾರ್ಕೆಟು ಇದು ಓಪನ್ ಆದಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸ್ ಆ್ಯಕ್ಷನ್ಸ್ ಎಲ್ಲಿ ಇದಾಗುತ್ತೆ, ಎಲ್ಲಿ ಝೋನ್ನ ಮಾಡ್ತಾ ಇದೆ ಅಂತ ಅದನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ.
ಸೊ ಇನ್ ಕೇಸ್ ಏನಾದ್ರು ಇದು ಒಂದು ಅಪ್ ಟ್ರೆಂಡ್ ಹೋಯಿತು ಅಥವಾ ಗ್ಯಾಪ್ ಅಪ್ ಆಯಿತು ಅಂತಂದರೆ ಯಾವ ರೀತಿ ಸಿನಾರಿಯೋ ಬರ್ಬೋದು ಅಂತ. ಆರ್ ಎಲ್ಸ್ ಇಲ್ಲಿ ಒಂದು ಫ್ಲ್ಯಾಟ್ ಓಪನ್ ಆಯಿತು ಅಂದ್ಕೊಳ್ಳೋಣ. ಫ್ಲ್ಯಾಟ್ ಓಪನ್ ಆಯಿತು. ಫ್ಲ್ಯಾಟ್ ಓಪನ್ ಆಗಿ ಈ ಒಂದು ಟ್ರೆಂಡ್ ಲೈನನ್ನು ತುಂಬ ಮೇಜರಾಗಿ ಬ್ರೇಕ್ ಮಾಡ್ತು ಅಂತಂದರೆ ವಿ ಕ್ಯಾನ್ ಸಿ ಒನ್ಸ್ ಅಗೇನ್ ಈ ಏರಿಯಾ ಅದು 56,850 ಒಂದು ಝೋನನ್ನು ನೋಡ್ತೀವಿ. ಅದನ್ನು ಬ್ರೇಕ್ ಆಯಿತು ಅಂತಂದರೆ ಮೇಜರಾಗಿ ಇಲ್ಲೇನಾದ್ರು ನಮಗೆ ನೆಗೆಟಿವ್ ಶೇಡ್ ಸಿಕ್ತು ಅಂತಂದರೆ ವಿ ಕ್ಯಾನ್ ಸಿ ದ ಮಾರ್ಕೆಟ್ ಟಿಲ್ ಇಯರ್ 56,600. ಯಾಕಂತಂದರೆ ವಿ ನೋ ದಟ್ ಮಾರ್ಕೆಟು ಯಾವ ಸೈಡು ಹೋಗ್ತಾಯಿದೆ ಅಂತ ಒಂದು ಕ್ಲೂ ಸಿಗುತ್ತೆ. ಬಟ್ ನಮ್ದು ಅದೇ 100% ಅಂತ, ಯಾಕಂದರೆ ಮಾರ್ಕೆಟಲ್ಲಿ ವಿ ಕ್ಯಾನ್ ನಾಟ್ ಸೇ ದ 100% ಎವ್ರಿ ಟೈಮ್. ಓಕೆ, ಸೊ ಫ್ಯೂ ಒಂದು ಇದರಲ್ಲಿ ಮಾತ್ರ ಒಂದು ನಾವು ವಿ ಕ್ಯಾನ್ ಅಟ್ಲೀಸ್ಟ್ ಒಂದು 85 to 90 ಅಕ್ಯುರೇಸಿನ ಕೊಡ್ಬೋದು. ಬಟ್ ಸಿನಾರಿಯೋ ವಿ ಶುಡ್ ನೋ, ಯಾವ ಥರ ಸಿನಾರಿಯೋ ಬರುತ್ತೆ ಆ್ಯಸ್ ಪರ್ ದಟ್ ವಿ ನೀಡ್ ಟು ಟೇಕ್ ಎ ಟ್ರೇಡ್ ಅಂತ ಹೇಳ್ತೀನಿ. ಸೊ ಹಾಗಾಗಿ ನಮ್ಗೆ ಗೊತ್ತಿದೆ ಏನಾದ್ರು ಗ್ಯಾಪ್ ಅಪ್ ಆಗಿ ಹೋಗುತ್ತೆ ಅಂದರೆ ದೆರ್ ಇಸ್ ನೋ ಡೌಟ್ ಇಲ್ಲಿವರೆಗೂ ಇದಾಗುತ್ತೆ. ಇನ್ ಕೇಸ್ ಆ ಥರ ಆಗಲಿಲ್ಲ ಅಂತಂದರೆ ಏನು ಮಾಡೋದು, ಸುಮ್ಮನೆ ನೋಡ್ಕೊಂಡು ಇರೋಕ್ಕಾಗಲ್ಲ. ಏನಾಗುತ್ತೆ ಅಂತ ಒಂದು ಅಬ್ಸರ್ವೇಷನ್ಸ್ ಮಾಡಿದ್ರೆ ಈ ಏರಿಯಾಗಳು 57,000 ಒಂದು ಇದು, ಅದಾದಮೇಲೆ 56,850, ಆದಮೇಲೆ ಮೇಜರ್ ಸಪೋರ್ಟ್ ಇರೋದು 56,600. ಈ ಏರಿಯಾ ಕೂಡ ನಮಗೆ ಒಂದು ಮೇಜರ್ ಸಪೋರ್ಟಾಗಿ ಆ್ಯಕ್ಷನ್ ಮಾಡುತ್ತೆ. ಸೊ ಯಾವ ಒಂದು ಮೇಜರ್ ಏರಿಯಾದಲ್ಲಿ ನಾವು ಪ್ರೈಸ್ ಆ್ಯಕ್ಷನ್ನ ಅಬ್ಸರ್ವ್ ಮಾಡಿಕೊಂಡು ಟ್ರೇಡನ್ನು ತೊಗೊಳ್ಬೇಕು. ಇಲ್ಲೇನಾಗಿದೆ, ಅನಾಲಿಸಿಸ್ ಜೊತೆಗೆ ನಮಗೆ ಚಿಕ್ಕದಾಗಿ ಲರ್ನಿಂಗ್ ಕೂಡ ಆಗ್ತಾ ಇದೆ. ಜಸ್ಟ್ ಲರ್ನಿಂಗ್ ಆಸ್ಪೆಕ್ಟಲ್ಲಿ ನಾವು ಮಾರ್ಕೆಟನ್ನು ನೋಡಿದಾಗ ಇಟ್ಸ್ ಗೋಯಿಂಗ್ ಟು ಬಿಕಮ್ ಈಸಿಯರ್ ಫಾರ್ ಅಸ್. ಓಕೆ, ಐ ಹೋಪ್ ಯು ಗಾಟ್ ರೈಟ್ ಇನ್ಫಾರ್ಮೇಷನ್ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಯಿತು ಅಂತಂದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ